ಬರ್ತಾಯಿತ್ತು, ಸ್ವಲ್ಪ ಬರ್ತಾಯಿತ್ತು. ನಂತರ 24ನೇ ವಯಸ್ಸಿಗೆ ನಂದು ಮದುವೆ ಆಯಿತು. ಅವಾಗ 50 kg ಇದ್ದೆ. ನಂತರ ಒಂದು 5-6 ತಿಂಗಳಿಗೆ 65 kg ತೂಕ ಬಂತು. ಜೊತೆಗೆ ನನಗೆ ಕೆಮ್ಮು, ನೆಗಡಿ, ಶೀತ, ಸೀನು ಇದೆಲ್ಲ ಬರೋದು. ತುಂಬ ಒಂದು 2-3 ವರ್ಷ ಇದೆ ಕಾಡ್ಬಿಡ್ತು. ನಂತರ ಮೈಸೂರಲ್ಲಿ ನಾನು ಯೋಗಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದೆ. ಆಯುರ್ವೇದಿಕ್ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೆ, ಪಾಟೀಲ್ ಅಂತ ಹೇಳ್ಕೊಡ್ತಾಯಿದ್ರು. ಆಮೇಲೆ JSS ಹಾಸ್ಪಿಟ್ಲಿಗೆ ಒಂದು 3 ತಿಂಗಳು ಹೋಗಿದ್ದೆ. ನಂತರ ಬಸ್ಸಲ್ಲಿ ಹೋಗ್ತಾಯಿದ್ದೆ. ಯಾರೋ ಒಬ್ಬರು ಪಕ್ಕದಲ್ಲಿ ಕೂತಿದ್ದರು. ನಂದು ಶೀತ ಗೊತ್ತಾಯಿತು ಅವರಿಗೆ. ನೋಡಿ, ನಾನು ಮೆಡಿಸಿನ್ ತೊಗೊಂಡೆ, ಈ ಮೆಡಿಸಿನ್ ತೊಗೊಳ್ಳಿ ಅಂತ ಹೇಳಿದರು. ಅದು ಶ್ವಾಸ ಸುಧಾರಣಾ ಅಂತೇಳಿ ಮೈಸೂರಲ್ಲಿ ಒಂಟಿಕೊಪ್ಪಲ್ಲಿ, ವಿವಿಪುರಮಲ್ಲಿ, ವೆಂಕಟೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಗೋಕುಲಂ ಅಂತ ಇದೆ, ಅಲ್ಲಿ ಸುಕಲ್ಪ ಮೆಡಿಕಲ್ಸಲ್ಲಿ ಸಿಕ್ತು. ಅದನ್ನು ತೊಗೊಂಡ್ಮೇಲೆ ಮತ್ತು ಯೋಗದಿಂದ ಇರ್ಬೋದು, ನಂದು ಕಂಪ್ಲೀಟ್ ವಾಶ್ ಆಯಿತು. ಇವತ್ತು ಕೂಡ ಯಾವುದೇ ನನಗೆ ಮೊಸರು ತಿನ್ನಲಿ, ಬಾಳೆಹಣ್ಣು ತಿನ್ನಲಿ, ಯಾವುದೂ ತೊಂದರೆ ಇಲ್ಲ. ಮತ್ತು 1 ವರ್ಷದಿಂದ ಬರ್ತಾಯಿದ್ದೀನಿ, ಒಂದು ದಿವಸ ಖರ್ಚು ಬಳಸಿಲ್ಲ. ಆ ಥರ ನನ್ನ ಹೆಲ್ತು ಇದಾಯಿತು. ಯೋಗದಿಂದ ಇರ್ಬೋದು ಅಥವಾ ಮೆಡಿಸಿನ್ ಇರ್ಬೋದು. ನಂತರ ಚೇತನ್ ಗುರೂಜಿ ಅವರು ನಮ್ಗೆ 5ನೇ ತಾರೀಕಿಂದ ಬರ್ತಾ ಇದ್ದಾರೆ. ಅವರ ಮಾತುಗಳನ್ನು ಕೆಲವೊಂದು ಜ್ಞಾಪಿಸ್ಕೊಳ್ಳೋಣ, ಸಿಂಹಾವಲೋಕನ ಮಾಡೋಣ. ಬರೀ ಯೋಗ ಮಾಡಿದ್ರೆ ಸಾಲದು, ನಾವು ತಿನ್ನೋ ಆಹಾರ ಅರ್ಧ ನಮಗಾದರೆ ಅರ್ಧ ಡಾಕ್ಟ್ರಿಗೆ. ಕ್ವಾಲಿಟಿ ಮುಖ್ಯ. ಕುಟುಂಬದಲ್ಲಿ ಒಬ್ಬರ ಆರೋಗ್ಯ ಕೆಟ್ಟರು ಎಲ್ಲರೂ ದುಃಖ ಪಡಬೇಕು. ವಾಸ ಮಾಡುವ ಮನೆ ಗುಡಿಸಲೇ ಇರಲಿ, ದೇಹವೆಂಬ ಮನೆ ಚೆನ್ನಾಗಿರಲಿ. 4 ಅಂತಸ್ತು ಮನೆ ಸತ್ತಾಗ ಹೊರಗಿಡ್ತಾರೆ. ಈ ಭೂಮಿ ನನ್ನದಲ್ಲ, ಈ ಕಾಮಿನಿ ನನ್ನವಳಲ್ಲ, ಕೇಳಿದ್ದೀರಲ್ಲ. ಗುರೂಜಿ ದಿನಚರಿ: ಬೆಳಗ್ಗೆ 10-11 ಗಂಟೆಗೆ ತಿಂಡಿ, ಸಂಜೆ 7ಕ್ಕೆ ಊಟ, ರಾತ್ರಿ 9ಕ್ಕೆ ನಿದ್ರೆ. ಬೆಳಗ್ಗೆ 3-3:15 ಎದ್ದರೆ ಕೊಟ್ಟಿಗೆ ಕಸ ಗುಡಿಸಿ ಹಸು ಹಾಲು ಕರೆದು 5:15 AM ಗಂಟೆ ಹೊಡೆದಂತೆ ಗಡಿಯಾರದ ಮುಳ್ಳಿನಂತೆ ಹಾಜರು. ಸ್ಕೂಲ್ನಲ್ಲಿ ಮೇಷ್ಟಿಗಿಂತ ಮಕ್ಕಳು ಮೊದಲಿರ್ತಾರೆ, ಇಲ್ಲಿ ಇವರೇ ಮೊದಲು. ಶಿಸ್ತಿನ ಸಿಪಾಯಿಯಾದ ಇವರು ಕೊಟ್ಟಿಗೆ ಮಾತ್ರವಲ್ಲ, ದೇಹವಿದು ನೀನಿರುವ ಗುಡಿ ಎಂದು ತಿಳಿದು ಗುಡಿಸುವನು ದಿನದಿನೂ ದೇವ ಎನ್ನುವಂತೆ. 6ನೇ ತಾರೀಕು: ದೇವರ ಮುಂದೆ ಇಡೋದು ಪ್ರಸಾದವಲ್ಲ, ನಮ್ಮ ದೇಹಕ್ಕೆ ಸೇರಿಸೋದು ಪ್ರಸಾದ. ಅಲ್ಲಿ ದೇವರಿದ್ದಾನೆ. ಚೆನ್ನಾಗಿದ್ದರೆ ಹೆಂಡತಿ ಮಕ್ಕಳು ಗಂಡ, ಮೂಲೆ ಕುಂತಾಗ ಸತ್ರೆ ಸಾಕು ಅಂತಾರೆ. ಬಾಳೆಹಣ್ಣು ತಿನ್ನಿ, ಪ್ರಕೃತಿ ಮನುಷ್ಯ ತಿನ್ನಲಿ ಅಂತ ಬಾಳೆಹಣ್ಣು ಕೊಟ್ಟಿರೋದು. ನೀವೇನು ಮಾಡ್ತೀರಿ? ಕಲ್ಲಾಗಿ ಕುಂತಿರುವ ದೇವರ ಮುಂದೆ ಬಾಳೆಹಣ್ಣು ಇಡ್ತೀರಿ. ನೀವು ಬಾಳೆಕಾಯಿ ಚಿಪ್ಸ್ ತಿಂದು ಕಾಯಿಲೆ ಬರೆಸ್ಕೊಳ್ತೀರಿ. ಗುರುಜಿ: ಜ್ಞಾನೋದಯ ಆಗಬೇಕಾದ್ರೆ ಬುದ್ಧನಂತೆ ಶವ ನೋಡಬೇಕು. ಅಹಂ ಇಳಿಯುತ್ತೆ. ಸಾಯಿ ಅಂತ 1000 ಸರಿ ಹೇಳಿದ್ರು ಯಾರೂ ಸಾಯಿಲ್ಲ. ಬಿಡ್ತು ಅನ್ನೋದು ಬೇಕಾಗಿಲ್ಲ. ಮೃತ್ಯುಂಜಯ ಅಂತ ಹೆಸರಿಟ್ಟರು ಸಾವು ಬಿಡ. 7ನೇ ತಾರೀಕು: ದೇಹ, ಆಹಾರ, ಮನಸ್ಸು ಆರೋಗ್ಯವಾಗಿರಬೇಕು. 10-12 ವಯಸ್ಸಿಗೆ ಆತ್ಮಹತ್ಯೆ, ಗಂಡ ಹೆಂಡತಿ ಜಗಳ, ಅನೈತಿಕ ಸಂಬಂಧ ಕೊಲೆ, ಸಿನಿಮಾ ನಟನಟಿರೋ ಹೊರತಲ್ಲ. 3-4 ಲಕ್ಷ ಸಂಬಳ ತಗೋತಾರೆ, ಏನಾಗಿದೆ? ಅದೇ ಭಿಕ್ಷುಕ ಸಾಯ್ದ ಬದುಕುತ್ತಾನೆ ಇತ್ಯಾದಿ ಚಿಂತನೆ ಮಾಡಿದರು. ಸಿದ್ಧಾರ್ಥ ಅವರಿಗೆ ಕೋಟಿ ಇದ್ದರೂ ಹಣ ಹೊಳೆ ನೋಡಬೇಕಾಯ್ತು. ಅವರ ಹಣ ಕೋಟಿ ಹಣ, ಅರಮನೆ ಆಚಿಸುವ ಮನೆ, ಸುಪ್ಪತ್ತಿಗೆ ಮಲಗಲು, ಆರೋಗ್ಯ ಸರಿಯಿಲ್ಲ, ಮನೆಯೊಳಗೇನಿಲ್ಲ. ಡಾಕ್ಟರ್ ಮಂಜುನಾಥ್ ಹೇಳ್ತಾ ಇದ್ರು, ಆರೋಗ್ಯ ಇದ್ದವನೇ ಶ್ರೀಮಂತ. ಹಿಂದೆ ಗುಡಿಸಲು, ನಾಡಂಚಿನ ಮನೆ, ಸೌದೆ ಒಲೆ, ದೀಪದ ಬೆಳಕು, ವಾಹನ ಇಲ್ಲ, ಚೆನ್ನಾಗಿರೋದು, ಭತ್ತ ಕೊಟ್ಟು ರಾಗಿ ಬಿಸಿ, ಇದೇ ವ್ಯಾಯಾಮ. ಸಂಗೀತ ಅಂದರೆ ಭತ್ತ, ಇದು ಗದ್ದೆ ನೆಡುವಾಗ ರಾಗಿ ಬಿಸೋ ಬಳಸ್ತಾ ಇದ್ರು. ಹಿಂದೆ ಗಂಡ ಹೆಂಡ್ರ ಜಗಳ ಉಂಡು ಮಲಗುವ ತನಕ, ಈಗ ಮಲಗಿದ್ರೂ ಮುಗಿಯಲ್ಲ. ಯೋಗ ಮುಗಿದ ಮೇಲೆ ರುಚಿಕಟ್ಟಾದ ನಿಂಬೆ ಹಣ್ಣಿನ ಜೇನು ಪಾನಕ ಚೆನ್ನಾಗಿತ್ತು, ಕೊಟ್ಟಿದ್ರು. ಒಬ್ಬರು ಮೇಡಮ್ 2nd ರೌಂಡ್ಸ್ ಇಲ್ವಾ ಅಂತ ಕೇಳಿದರು. 8ನೇ ತಾರೀಕು ಕೋಪದ ಬಗ್ಗೆ ಮಾತಾಡಿದರು. ಕೋಪ ಮೊದಲು ತನ್ನ ಸುಡುತ್ತೆ, ತನ್ನ ಮನದ ಕೋಪ ತನಗೆ ಕೇಡು. ನಮ್ಮನೆಗೆ ಬಿದ್ದ ಬೆಂಕಿ ಮೊದಲು ನಮ್ಮನೆ ಸುಡುತ್ತೆ. ಮಹಮ್ಮದ್ ಪೈಗಂಬರ್ ಹೇಳ್ತಾರೆ, ಶತ್ರುವನ್ನು ಗೆದ್ದು ಬರೋನು ವೀರನಲ್ಲ, ಯಾರು ತನಗೆ ಬಂದ ಕೋಪವನ್ನು ತಡ್ಕೊಳ್ತಾನೋ ಅವನು ವೀರ ಅಂತ. ಯಾರು ಮಲಗಿದ ಕೂಡಲೇ ನಿದ್ರಾದೇವಿ ತೆಕ್ಕಿ ಜಾರುವನು ಅವನೇ ಶ್ರೀಮಂತ. ಒಂದು ಜೋಕು: ಸ್ಕೂಲ್ನಲ್ಲಿ ಒಬ್ಬ ಹುಡುಗ ಮಲಗಿರ್ತಾನೆ, ಆಮೇಲೆ ಪಕ್ಕದ ಗುಂಡನಿಗೆ ಹೇಳ್ತಾರೆ ಅವನು ಎಬ್ಬಿಸು ಅಂತ. ಅದಕ್ಕೆ ಅವನು ಹೇಳ್ತಾನೆ, ಮಲಗ್ಸಕ್ಕೆ ನೀವು, ಎಬ್ಬಿಸಕ್ಕೆ ನಾನು ಅಂತ ಇವ್ರು ಹೇಳಿದ ಜೋಕು. 9ನೇ ತಾರೀಕು ಮತ್ತೊಂದು ಜೋಕು: ಒಬ್ಬ ಹಲ್ಲಿನ ಡಾಕ್ಟರ್ ಹತ್ರ ಹೋಗ್ತಾನೆ. ಅವನಿಗೆ ಒಂದು ಹಲ್ಲು ಮುರಿದಿರ್ತದೆ. ಡಾಕ್ಟ್ರ್ ಕೇಳ್ತಾರೆ ಯಾಕೆ ಅಂತ. ಮನೇಲಿ ಚಕ್ಲಿ ತಿಂದೆ ಅಂತಾನೆ. ಅದ್ರ ಪಕ್ಕದ ಮುರಿದಿದೆ ಅಲ್ಲ ಅಂತಾರೆ. ಇದ್ದ ಚಕ್ಲಿಯಲ್ಲಿ ನಾನೇ ಖಾಲಿ ಮಾಡಿಬಿಟ್ಟೆ ಅದಕ್ಕೆ ಅಂತಾನೆ. ಒಂಬತ್ತನೇ ತಾರೀಕು ಅದೇ 9ನೇ ತಾರೀಕು ಆಮೇಲೆ ಇನ್ನೊಂದು ಜೋಕ್ ಹೇಳಿದ್ರು, KEB ಕರೆಂಟ್ ಲೈನ್ ಮೇಲೆ ಇಟ್ಟಿದ್ರಲ್ಲ ಯಾಕೆ ಅಂತ.
ಹೆಂಗಸರು ಬಟ್ಟೆ ಒಣಗಾಕ್ತಾರೆ ಅಂತ. ಆಮೇಲೆ ಕಪ್ಪಗಿರುವವರು ಕೀಳರಿಮೆ ಬಗ್ಗೆ ಮಾತಾಡಿದರು. ಕರಗಿರುವವರು ಇನ್ನೂ ಕರಗಿರೋ ಪಕ್ಕ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳಿ, ಕುಳಿಗಿರೋ ಅದೇ ರೀತಿ ಮಾಡಿ ಅಂತ. ಇದಕ್ಕೆ ನನಗೊಂದು ಕತೆ ನೆನಪಾಗುತ್ತೆ. ನಾವು ಮಂಗಳೂರಿಗೆ ಟ್ರಾನ್ಸ್ಫರ್ ಆಗಿತ್ತು. ನನ್ನ ಜೊತೆ ಕಲ್ಲೇಶ್ವರಿ ಅಂತ ಅವರು ಒಬ್ಬರು ಇದ್ದರು, ಇಲ್ಲಿ ದೊಡ್ಡ ಹಾಲ್ದಳ್ಳಿಯವರು. ಇಬ್ಬರು ಮಂಗಳೂರು ಸಿಟಿಯಲ್ಲಿ ಹಿಂಗೆ ಹೋಗ್ತಾ ಇದ್ದು. ಅವರು ಕೇಳಿದರು, ನೋಡಿ ಮಂಗಳೂರಲ್ಲಿ ಒಬ್ಬರು ಕಪ್ಪಗಿಲ್ಲ ಅಂತ. ನಾನು ಹೋಗ್ತಾ 25 ಜನ ತೋರಿಸ್ತೀನಿ. ಇನ್ನೊಂದೇ ಹಿಂಗೆ ಹೋಗ್ತಾ ಇದ್ದು, ನೋಡಿ ಮೈಸೂರಲ್ಲಿ ಯಾರಿಗೂ ಹೊಟ್ಟೆ ಇಲ್ಲ, ಒಳ್ಳೆ ಸ್ಲಿಮ್ ಆಗಿದ್ದಾರೆ ಅಂತ. ಸುಮಾರು ಒಂದು 25 ಜನ ತೋರಿಸ್ತೀನಿ. ಕರ್ರಗಿರುವ ಹೆಂಡತಿನ ಗಂಡ ಸದಾ ಮುದ್ರಿಸುತ್ತಾನೆ ಅಂತ ಒಂದು ದೂರು ಟಿ ವಿಲಿ ಬರ್ತಾಯಿತ್ತು. ಟಿ ವಿಲಿ ಮಾಳವಿಕಾ ಸಂದರ್ಶನ ಮಾಡ್ತಾಯಿದ್ರು. ಅವ್ರು ಹೇಳಿದರು, ಇಂಡಿಯಾದವರೆಲ್ಲ ಕಪ್ಪೆ ಅಲ್ಲನ್ರಿ ಅಂತ. ಹಾಡುವ ಕೋಗಿಲೆ ಎಷ್ಟು ಜಾನಕಿ, ಹಂಸಲೇಖ ಮನೆಯವರು ಕಪ್ಪು, ಇದ್ದಿರ ಮಸಿ ಅಂತಿರುವ ದ್ರೌಪದಿ ಮುರ್ಮು ರಾಷ್ಟ್ರಪತಿ, ಇವರೆಲ್ಲ ಮಹಾಮಹಿಮ್ರೆ. 10ನೇ ತಾರೀಕು 2 ಚಕ್ರ ಇದ್ದರೆ ಬಂಡಿ ಸರಿಸಾಗುತ್ತೆ. ಅದೇ ರೀತಿ ದೈಹಿಕ ಆರೋಗ್ಯ 10% ಆದರೆ ಮನಸ್ಸಿನ ಆರೋಗ್ಯ 90% ಇರಬೇಕು. ನಾವು ಹೀಗೆ ಎಚ್ಚರಗೊಳ್ಳದೆ ಮಲಗಿದರೆ ಮುಂದೆ ಏಳಲು ಆಗದೆ ಕೂರಲು ಆಗದೆ ಮಲಗಿ ಇರಬೇಕಾಗುತ್ತೆ. ಜೋಕ್. ಡಾಕ್ಟರ್ ಆಪ್ರೇಷನ್ ಥಿಯೇಟ್ರಿಗೆ ಒಂದು ಹಾರ ಇಟ್ಕೊಂಡ್ಬರ್ತಾರೆ. ಪೇಷಂಟ್ ಕೇಳ್ತಾನೆ ಯಾಕೆ ಅಂತ. ಇದೇ ಮೊದಲನೇ ಆಪ್ರೇಷನ್ ಸಕ್ಸಸ್ ಆದರೆ ನನಗೆ ಮತ್ತು ಇನ್ನೊಂದು ಜೋಕು ಡಾಕ್ಟ್ರಿದೆ. ಡಾಕ್ಟ್ರು ಪೇಷಂಟ್ಗೆ ಅವನಿಗೆ ಆಪ್ರೇಷನ್ ಮಾಡಿದ್ರು, ಸಕ್ಸಸ್ ಆಯಿತು, ನನಗೆ ನಿನ್ನ ಕಿವುಡುತನ ಪೂರ್ತಿ ವಾಸಿ ಆಯಿತು ಅಂತ ಹೇಳ್ತಾರೆ. ರೋಗಿ, ಡಾಕ್ಟ್ರೆ ಏನು ಹೇಳ್ತಾ ಇದ್ರಿ, ಸ್ವಲ್ಪ ಜೋರಾಗಿ ಹೇಳಿ ಅಂತ. ಅರ್ಥವಾಯ್ತು, ಇನ್ನೂ ಕಿವುಡು ಹುಷಾರಾಗಿ ಇಲ್ಲ. ಎತ್ತಿನ ಗಾಡಿಗೆ ಕಡಾಣಿ ಬೇಕು, ಮನುಷ್ಯನಿಗೆ ಮೃಡ ಶರಣರ ನುಡಿಗಡಣ ಬೇಕು. ಎತ್ತಿನ ಗಾಡಿ ನೋಡಿದ್ರಲ್ಲ, ಕಡಾಣಿ ಸೌಂಡ್ ಇಲ್ಲ ಅಂದರೆ ಗಾಡಿ ಬಿದ್ದು ಹೋಗ್ಬಿಡ್ತೀವಿ. ನಾವು ಕಣ್ಣಾರೆ ನೋಡಿದ್ದೀವಿ. ಅದೇ ರೀತಿ ಮನುಷ್ಯನಿಗೆ ಬಿಟ್ಬಿಡ್ತೀವಿ, ಏನೋ ಕೋಪ, ದ್ವೇಷ, ಹೊಡೆದಾಟ ಎಲ್ಲ ಪ್ರತಿಯೊಂದು ದಿವಸ ನೋಡ್ತೀರಿ. ಇದಕ್ಕೆ ಮೃಡ ಅಂದರೆ ಜ್ಞಾನಿಗೆ, ಮೃಡ ಶರಣ ನುಡಿಗಡಣ ಬೇಕು. ಆ ದೇವರ ದಾಸನ ಹಾಡು ಹಾಕಿದ್ರು. ಕಡೆಗೀಲಿಲ್ಲದ ಬಂಡೆ ಹೊಡೆಗೇಡಿ ಮಾಬುದೇ, ಕಡೆಗೀಲು ಬಂಡಿಗಾದಾರ, ಕಡೆಗೀಲು ಬಂಡಿಗಾದಾರ, ಮೃಡ ಶರಣರ ನುಡಿಗಡನವೇ ಕಡಗೀಲು ಕಾಣ ರಾಮನಾಥ. 12ನೇ ತಾರೀಕು ಬೆಳೆ ಹಾಕಿ ದನ ತಿಂದ್ಕೊಂಡು ಹೋದ್ಮೇಲೆ ಬೇಲಿ ಹಾಕಿದ್ರೆ ಏನು ಪ್ರಯೋಜನ? ವಯಸ್ಸಾದಮೇಲೆ ರೋಗ ಬಂದಮೇಲೆ ಯೋಗಕ್ಕೆ ಬರೋದು ಇದೇ ರೀತಿ ಅಂತ. 13ನೇ ತಾರೀಕು ಜಯಲಲಿತಾ ಬಗ್ಗೆ ಮಾತಾಡಿದ್ರು. ಎಷ್ಟು ಅವ್ರ ಬಟ್ಟೆ ಇತ್ತು, ಚಪ್ಪಲಿ ಇತ್ತು, ಸೀರೆ ಇತ್ತು, ಎಷ್ಟು ಒಡವೆ, ಚಿನ್ನ, ಬೆಳ್ಳಿ ಎಲ್ಲ. ಕೊನೆಗೆ ಆಸ್ಪತ್ರೆಯಲ್ಲಿ ಯಾವ ರೀತಿ ಸಾವು ಬಂತು ಅಂತ. ಅದೇ ರೀತಿ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಮಾತಾಡಿದ್ರು. ಅವ್ರಿಗೆ ಮೂಗುದ್ದ ಅಂತೇಳಿ ಫಸ್ಟ್ ತಿರಸ್ಕಾರ ಮಾಡ್ತಾಯಿದ್ರು ಅಂತ. ನೋಡಿ, ಪುನೀತ್ ರಾಜ್ಕುಮಾರ್ಗೂ ಅಷ್ಟೇ, ಅವರು ನಾಲಿಗೆಯಲ್ಲಿ ಮೂಗನ್ನು ಮುಟ್ಟಿಸ್ತಾರೆ. ಅನಂತರ ರಾಜ್ಕುಮಾರ್ಗೆ ಅವಮಾನ ಮಾಡಿದರು ಅಂತ. ಇನ್ನೂ ಒಂದ್ಸರಿ ಅವಮಾನ ಮಾಡಿದರು. ರಾಘವೇಂದ್ರ ಮಹಿಮೆ ಪಿಕ್ಚರ್ ಮಾಡಬೇಕಾದ್ರೂ ಇವ್ರು ಮಾಂಸಾಹಾರಿ, ಇವ್ರಿಗೆ ಮಾಡೋಕ್ಕಾಗುತ್ತಾ ಅಂತ. ಅವರು ಪೂರ್ತಿ ಫಿಲಮ್ ಮುಗಿಯೋವರೆಗೂ ಸಸ್ಯಾಹಾರಿ ಆಗಿದ್ದು ಒಳ್ಳೆ ಅಭಿನಯ ಮಾಡಿದರು. ಮತ್ತು ಇನ್ನೊಂದು ಸಾರಿ ಅವರಿಗೆ ಇದಾಯಿತು. ಅವರು ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕೊಂಡು ಹೋಗ್ಬೇಕಾದ್ರೆ ಕುವೆಂಪು ಹೇಳಿದರು, ನೋಡಿ ಇಂಥವರಿಂದಾಗಿ ಸಾಮಾನ್ಯ ಜನ ಸಾಲ ಮಾಡಿ ಅಲ್ಲಿ ಹೋಗ್ತಾರೆ ಅಂತ. ಅದಕ್ಕೂ ರಾಜ್ಕುಮಾರ್ ಒಂದು ಮಾತಾಡಲಿಲ್ಲ, ಅಷ್ಟು ವಿನಯವಂತವರು. ಮುಗಿತ. ನಮ್ಮೂರ ಶ್ರೀರಂಗನ ಮಗನ ಹೆಸರು ಯೋಗ. ಅವನಿಗೂ ಸದಾ ರೋಗ, ದೇಹಕ್ಕೂ ಮನಸ್ಸಿಗೂ ರೋಗ. ಈಗ ಮಾಡ್ತಾವನೇ ಯೋಗ. ಬೆಂಕಿ ಬಿದ್ದಾಗ ಬಾವಿ ತೋಡಿದಂತೆ, ಮುಪ್ಪು ಬಂದು ಅಪ್ಪಳಿಸಿದಾಗ, ರೋಗ ಬಂದಾಗ ಮಾಡುವ ಯೋಗ. ರೈಲು ಹೋದ ಮೇಲೆ ಟಿಕೆಟ್ ಕೊಂಡಂತೆ, ಬೇರೊಣಗಿದ ಗಿಡಕ್ಕೆ ನೀರಿರದಂತೆ. ನಮ್ಮಂಥ ವಯಸ್ಸಾದವರಿಗೆ ಬೀಸೋ ಗಾಳಿ, ಬಿದ್ದೋಗ ಮರ, ಊರು ಹೋಗು ಅನ್ನುತ್ತೆ, ಕಾಡು ಬಾ ಅನ್ನುತ್ತೆ ಅಂತಾರೆ. ಮಂತ್ರದಿಂದ ಮಾವಿನಕಾಯಿ ಉದುರೋದು, ತಂತ್ರ ಬರೀತಾರೆ ಮಾನವ ಕಾಯ ಬಡಪಟ್ಟಿಗೆ ಅದುರೋದು. ಚಿಕ್ಕಂದಿನಿಂದಲೇ ಮಾಡಿದರೆ ಯೋಗ ತಡೆಯಬಹುದು ಬಹಳಷ್ಟು ರೋಗ. ದಿನದಲ್ಲಿ 1 ಗಂಟೆ ಸಮಯ ಕೊಟ್ಟರೆ ಯೋಗಕ್ಕೆ, ದಿನವಿಡೀ ಟಾನಿಕ್ ಸಿಕ್ಕಂತೆ ದೇಹ ಮನಕ್ಕೆ. ಎಳೆಯ ಮೂಳೆ ಬಾಗುವುದು ನೆಲದವರೆಗೆ, ಬಲಿತ ಮೂಳೆ ಬಾಗದು ಸೊಂಟ ಬಿಟ್ಟು ಕೆಳಗೆ. ಗಿಡ ಬಾಗಿದಂತೆ ಬಾಗಲಾಗುವುದೇ ಮರಕ್ಕೆ. ಏತ ತಲಬಾಗಿದ್ರೇನು ಶಿವಭಕ್ತನಾಗಬಲ್ಲದೆ, ಬರೀ ದೇಹ ಬಗ್ಗಿದರೇನು ಮನ ಆಗಬೇಕಲ್ಲವೇ. ಗೊನೆ ಬಿಟ್ಟ ಬಾಳೆ ತೆನೆ ಬಿಟ್ಟ ಗೊನೆ ಬಾಗುವುದು, ಮದವೇರಿದ ಮನುಷ್ಯನೋ ಬೇಗುವನು. ದೀರ್ಘಾಯುಷ್ಯವು ಬೇಕಿದ್ದರೆ, ಶಾಂತಿಯು ತೃಪ್ತಿಯೂ ಬೇಕಿದ್ದರೆ, ಯೋಗಕ್ಕೆ ಬರಲು ಮಾಡಿರಿ ತೊರೆ. ಮುಪ್ಪಿನ ತಡಗೋಡೆಗೆ ಹಾಕಲು ಬೇಗ, ತಪ್ಪದೆ ದಿನವೂ ಮಾಡುತ್ತೀರಿ ಯೋಗ. ನೀವೇ ಹೊಲಕೋಗಿ ಕಟ್ಟಿದ್ರಿ ಜೋಡೆತ್ತಿಗೆ ನೊಗ. ಬೇಗ ಮಲಗಿ ಬೇಗ ಏಳಿ, ರೂಢಿಸಿಕೊಳ್ಳಿ ಇದೇ ಚಾಳಿ. ನೋಡುತ್ತೀರಿ ಎದರಿ ಓಡುವುದು ಚಳಿ, ಯೋಗಕ್ಕೆ ಬರುವಿರಿ ಬಿಸಾಕಿ ಕಂಬಳಿ. ಸಿಗಲಿ ಹೃದಯಕ್ಕೂ ಒಳ್ಳೆಯ ಗಾಳಿ, ಹೃದಯ ಬಳಿ ಎನ್ನದಿದರೆ ಕೇಳಿ. ನನ್ನದೊಂದು ದುಃಖ, ಚಳಿಗಾಲದಲ್ಲಿ ಯೋಗಕ್ಕೆ ಬರುವವರ ಸಂಖ್ಯೆ ಇಳಿಮುಖ.
ಕಂಬಳಿ ಹೊತ್ತು ಮಲಗಿದರೆ ನಿಮ್ಮದಾಗುವುದು ಬಿಳಿಮುಖ, ಮನಸ್ಸು ಹೇಳಿಯಾದರೆ ಜೀವನ ಸಾಗುವುದು ಹಿಮ್ಮುಖ. ಸೂರ್ಯ ನಮಸ್ಕಾರವನ್ನಾದರೂ ಮಾಡಿ ಬೀಳಲಿ ದೇಹಕ್ಕೆ ಶಾಖ. ನಿಮ್ಮಂತೆ ಹೃದಯ ಒಂದು ಕ್ಷಣ ಮಲಗಿದರೆ ದೇಹದ ಗತಿಯೇನು? ನಿಮ್ಮಂತೆ ದಿನಮಣಿ ಸೂರ್ಯ ಮಲಗಿದರೆ ಜೀವ ಜಗತ್ತಿನ ಸ್ಥಿತಿ ಏನು? ಮಾಡೋದು ಬಿಡ, ನನ್ನ ಎಬ್ಬಿಸಲಿ ಎಂದು ಅಲಾರಾಂ ಇಡುವೆ, ಅದಕ್ಕಿಂತ ಮೊದಲೇ ನಾನು ಅದನ್ನೆಬ್ಬಿಸುವೆ. ಮನಸ್ಸು ಮಾಡಿದರೆ ಅದು ನಿಲ್ಲದೆ ಚಲಿಸುವ ನಾವೇ, ಆರೋಗ್ಯ ಚೆನ್ನಾಗಿಟ್ಟುಕೊಂಡರೆ ಆಗುವ ನಮಗೆ ನಾವೇ. ದಿನವೂ ಓಡುವವನು ಬಳಿಯಿಂದ ಮೃತ್ಯುವೇ ಓಡಿಬಿಡುತ್ತದೆ. ನೀನಿದ್ದರೇನು ಹತ್ತಿರ, ನಡುವೆ ಎಷ್ಟು ಅಂತರ. ಪೂಜೆಗೊಳಿಸಲು ಚೇತನ ಗುರೂಜಿಯ ಇನ್ನೂ ಒಂದು ಪುಣ್ಯವಿದೆ. ವೆಂಕಟರಮಣ ಕೃಪೆಯಿಂದ ವೆಂಕಟೇಶ್ವರನ್ನು ಉದಯರವಿಗಿಂತ ಮೊದಲೇ ಉದಯಿಸುವ ನಮ್ಮ ಸುಮಿತ್ರೆಯ ಮಗ ಉದಯರನ್ನು ನಮಗೆ ಯೋಗ ಶಿಕ್ಷಕರಾಗಿ ದೊರಕಿಸಿಕೊಟ್ಟಿರುವುದು. ಉಸಿರಿದ್ದರೆ ಜೀವನ, ಉಸಿರಾಡುವ ತನಕ ನಾನು ನನ್ನದೆಂಬ ಮಮಕಾರ, ಅದು ನಿಂತ ಗಳಿಗೆ ಮಸಣಿ ಸಂಸ್ಕಾರ. ನಾವಿರೋ ತನಕ ಸಾವು ಬರಲ್ಲ, ಸಾವು ಬಂದಾಗ ನಾವಿರಲ್ಲ. ಏಕೆ ಸಮರಸಬೇಕು ಸರಾಗ ಜೀವನಕ್ಕೆ. ನಿಮ್ಮ ಮನಸ್ಸನ್ನು ನಂಬಬೇಡಿ, ನಿಮ್ಮ ಮನಸ್ಸೇ ಮಲಗಿಂದು ಚಾಡಿ ಹೇಳುತ್ತೆ. ಮನಸ್ಸಿನ ರಾಡಿ ಬಿಸಾಡಿ ಯೋಗಕ್ಕೆ ಬನ್ನಿ ಓಡೋಡಿ, ನಿಧಾನಕ್ಕೆ ಉಸಿರಾಡಿ ನಿಧನವನ್ನು ಮುಂದೂಡಿ. ಪ್ರಾಣಾಯಾಮ ಮಾಡೋದು ಏಕೆ ಗೊತ್ತಾ? ಪ್ರಾಣಾಯಾಮ ಕೊಂಡೊಯ್ದಿರಲಿ ಅಂತ.